ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿ ಕೆ ಫ್ರಮ್ ಚಿತ್ರದುರ್ಗ. ಇವತ್ತು ಚಿತ್ರದುರ್ಗ ಸಿಟಿಯಲ್ಲಿ ಕಡಿಮೆ ದುಡ್ಡಲ್ಲಿ, ಕಡಿಮೆ ಖರ್ಚಲ್ಲಿ ಶ್ರೀಮಂತ ಮಂದಿ ಅಂದರೆ ಸಾಹುಕಾರ ಮಂದಿ ಊಟ ಮಾಡುವಂಥ ಜಾಗ ತೋರಿಸ್ತೀನಿ ನಾನು. ಕಡಿಮೆ ದುಡ್ಡಲ್ಲಿ ಒಂದು 60-70 ರೂಪಾಯಿ ದುಡ್ಡಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂಥ ಒಂದು ಹೋಟ್ಲು ನಮ್ಮ ಚಿತ್ರದುರ್ಗದಲ್ಲಿ DC ಸರ್ಕಲಲ್ಲಿದೆ. ನೋಡಿ, ಇಲ್ಲಿ ಎದುರುಗಡೆ ಕಾಂಗ್ರೆಸ್ ಆಫೀಸ್ ಇದೆ, DC ಸರ್ಕಲ್, ಕೋರ್ಟ್ ಇದೆ. ಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥದ್ದೇ ಈ ಕಡಿಮೆ ದುಡ್ಡಲ್ಲಿ ಸಾಹುಕಾರ ಮಂದಿ ಊಟ ಮಾಡುವಂಥ ಜಾಗ ನಿಮಗೆ ತೋರಿಸ್ತೇನೆ. ಕಾಣ್ಬೋದು, ಬನ್ನಿ ನೋಡೋಣ. ಇಲ್ಲಿ ಏನೇನು ಸಿಗುತ್ತೆ ಅವರೇ ಹೇಳ್ತಾರೆ ಎಲ್ಲ. ನೋಡಿ, ಇಷ್ಟೊಂದು ವೆರೈಟಿ ಊಟ ಸಿಗುತ್ತೆ ಇಲ್ಲಿ. ಸ್ನೇಹಿತರೆ, 70 ರೂಪಾಯಿ ಕೊಟ್ಟರೆ ಫುಲ್ ಊಟ ಕೊಡ್ತಾರೆ. ನೀವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇಲ್ಲಿ ಚಪಾತಿ, ಪಲ್ಯ ಎಲ್ಲ. ಇಲ್ಲಿ ಕಡಿಮೆ ದುಡ್ಡಲ್ಲಿ ಸಾಹುಕಾರ ಮಂದಿ ಬಂದು ಊಟ ಮಾಡೋಂಥ ಜಾಗ ಇದು ಚಿತ್ರದುರ್ಗದಲ್ಲಿ. ತುಂಬ ನೋಡ್ಬೋದು ನೀವು, ತುಂಬ ಹೋಟ್ಲುಗಳಿದ್ದಾವೆ. ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ಮೇಡಮ್ ಹೇಳಿ, ಇದು ವೆಜ್ ಊಟನಾ ನಾನ್ ವೆಜ್ ಊಟನಾ? ವೆಜ್ ಊಟ. ಏನೇನು ಸಿಗುತ್ತೆ ಮೇಡಮ್? ಹ್ಞೂ ರಾಗಿ ಕೆಲಸ ಸಿಗುತ್ತಾ? ವಾವ್, ಸೂಪರು, ಸ್ಪೆಷಲ್ ಅಲ್ವ ರಾಗಿ ಕೆಲಸ ಅಂದರೆ. ಎಲ್ಲ ತೋರಿಸಿ ಮೇಡಮ್. ವಾ, ಎಷ್ಟು ಮೇಡಮ್ ಅದೊಂದು ಪೀಸ್? ಅದು 30 ಓನ್ಲಿ. ವಾ ಮೇಡಮ್, ಎಷ್ಟು ಗಂಟೆ ಶುರು ಆಗುತ್ತೆ ಬೆಳಿಗ್ಗೆ? ಏನು ಮೇಡಮ್ ಇದು? ಗಿಣ್ಣ. ಓಹೋ, ಗಿಣ್ಣ ಸಿಗುತ್ತಾ? ಆಮೇಲೆ ಮೇಡಮ್ ಬೇರೆ ಚಪಾತಿ ಊಟ, ಮುದ್ದೆ ಊಟ ಅಷ್ಟೇನಾ? ಓಕೆ ಮೇಡಮ್, ಎಷ್ಟು ಗಂಟೆ ಶುರು ಆಗುತ್ತೆ ಬೆಳಿಗ್ಗೆ? 4 ಗಂಟೆಗೆ. ವೆಜ್ ಊಟ ಏನು ರೇಟ್ ಇರುತ್ತೆ? 80 ರೂಪಾಯಿ ಊಟ ಇರುತ್ತೆ. 70 ರೂಪಾಯಿ ಅಲ್ವಾ? 70 ರೂಪಾಯಿ. ನೋಡಿ ಸ್ನೇಹಿತರೆ, ಅಲ್ಲಿ ಬೋರ್ಡೇ ಹಾಕಿಬಿಟ್ಟಿದಾರಲ್ವಾ? ನೋಡಿ, ನೀವು ಕೇಳೋದು ಬೇಡ. ನೋಡಿ, ಚಪಾತಿ ಊಟ, ಮುದ್ದೆ ಊಟ 70 ರೂಪಾಯಿ ಕೇವಲ. ಅಂದರೆ ಇಲ್ಲೆಲ್ಲ ಸಾಹುಕಾರ ಮಂದಿನೇ ಬರೋದು, ಬಡವ್ರ ಮಂದಿ ಅಂತ ಬರಲ್ಲ. ಯಾಕಂದ್ರೆ ಕಡಿಮೆ ಊಟ ಅಲ್ವಾ, ಹಂಗಾಗಿ. ನಾನು ಕೂಡ ತುಂಬ ದಿನದಿಂದ ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಬಂದೊಂದು ಕೈ ನೋಡ್ಕೊಳ್ಳಿ ಚಿತ್ರದುರ್ಗದವರು. ಸರ್ ಹೇಳಿ ಸರ್, ಇದು ನಾನ್ ವೆಜ್ ವೆಜ್ ಸರ್? ಇದು ವೆಜ್. ಏನೇನು ಸಿಗುತ್ತೆ ಹೇಳಿ ಸರ್? ಪಲಾವ್, ಪುಳಿಯೋಗರೆ, ಇಡ್ಲಿ, ತಿಂಡಿ ಐಟಮ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಏನು ರೇಟ್ ಇದೆ ಸರ್? ಸರ್ ಬರೀ 40 ರೂಪಾಯಿ. ಓಕೆ ಸ್ನೇಹಿತರೆ, ಇವರು ಕೂಡ ಬೋರ್ಡ್ ಹಾಕಿದ್ದಾರೆ ನೋಡಿ. ಮುದ್ದೆ ಊಟ 60 ರೂಪಾಯಿ, ಚಪಾತಿ ಊಟ 60 ರೂಪಾಯಿ ಅಂತ. ನೋಡಿ, ಇದೆಲ್ಲ ತುಂಬ 5 ಜನಕ್ಕೆ ಫುಡ್ ಇದೆ. ನಾನು ತುಂಬ ಜನ ಊಟ ಮಾಡ್ತಾಯಿದ್ದೀನಿ. ಆದರೆ ಬಡವರಿಗೆ ಆ ಸೋಫಾ ಸೆಟ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ರೋಡಲ್ಲಿ ಬರೋಕ್ಕೆ ಇದು ಮಾಡ್ತಾರೆ ಸಾಹುಕಾರಗಳು. ತುಂಬ ಜನ ಸಾಹುಕಾರರು ಬರ್ತಾರೆ, ಯಾಕಂದರೆ ಇದು ತುಂಬ ಸೆನ್ಸಿಟಿವ್ ಜಾಗ. ನೋಡಿ, ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ಇಲ್ಲಿ ಕಾಂಗ್ರೆಸ್ ಆಫೀಸ್ ಇದೆ, ಇಲ್ಲಿ ನೋಡಿ ಕೋರ್ಟ್ ಇದೆ. ತುಂಬ ಜನ ಬಡವರು ಇರೋದ್ರಿಂದ ಒಳ್ಳೆ ಊಟ ಇದೆ. ಬಂದು ಎಲ್ಲರೂ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸರ್ ಹೇಳಿ ಸರ್, ಇದು ವೆಜ್ ಊಟ? ಸರ್ ಇದು ವೆಜ್ ನಾನ್ ವೆಜ್ ಊಟ ಸರ್? ನಾನ್ ವೆಜ್ ಊಟ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಚಿಕನ್ ಫ್ರೈ ಸಿಗುತ್ತೆ, ಚಿಕನ್ ಮಸಾಲಾ ಸಿಗುತ್ತೆ, ಬೋಟಿ ಸಿಗುತ್ತೆ, ಮೀನು, ಲೆಗ್ ಫ್ರೈ, ಲಿವರು, ಮುದ್ದೆ, ಚಪಾತಿ,
ಯಾವುದೇ ಊಟ ತಡ್ರಿ 120 ರೂಪಾಯಿ ಒಂದು ಊಟ. ರೈಸು ಅನ್ಲಿಮಿಟೆಡ್ ಇರುತ್ತೆ. ಚಿಕನ್ ಊಟ, ಬೋಟಿ ಊಟ, ಮೀನು ಊಟ, ಫ್ರೈ, ಲಿವರು ಯಾವುದೇ ತಗೊಂಡ್ರು 120 ರೂಪಾಯಿ ಒಂದು ಊಟ. ಚಪಾತಿ ಮುದ್ದೆ ಕೊಡ್ತೀರಾ? ಮುದ್ದೆ ಅಂದ್ರೆ ಮುದ್ದೆ ಆಪ್ಷನ್. ಮುದ್ದೆ ಬೇಕಂದ್ರೆ ಮುದ್ದೆ, ಚಪಾತಿ ಅಂದ್ರೆ 2 ಬರುತ್ತೆ. ರೈಸ್ ಯಾವುದೇ ಊಟಕ್ಕೂ ರೈಸ್ ಅನ್ಲಿಮಿಟೆಡ್ ಇರುತ್ತೆ. ಮತ್ತೆ ಮಾಮೂಲಿ ನಾರ್ಮಲ್ ಶೇರ್ವ ಊಟ ಅಂತ ಕೊಡ್ತೀವಿ, 60 ರೂಪಾಯಿ ಒಂದು ಊಟ, ಅದಕ್ಕೂ ರೈಸ್ ಅನ್ಲಿಮಿಟೆಡ್ ಇರುತ್ತೆ. ಓಕೆ. ನೋಡಿ ಸ್ನೇಹಿತರೆ, ತುಂಬ ಜನ ಊಟ ಮಾಡ್ತಾರೆ ಇಲ್ಲಿ. ನೀವು ಇದೇ ಊಟ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಹೋಟ್ಲಿಗೆ ಸುಮಾರು ಅಂದರೆ 300-400 ರೂಪಾಯಿ ಬೇಕು. ಇದು ಬಡವ್ರ ಹೋಟ್ಲು ನೋಡಿ, 120 ರೂಪಾಯಿಗೆ ಚಿಕನ್ ಊಟ ಮಾಡ್ಬೋದು ನೀವು ಇಲ್ಲಿ. ತುಂಬ ಚೆನ್ನಾಗಿದೆ. ಬಂದು ಒಂದು ಕೈ ನೋಡ್ಕೊಳ್ಳಿ, ದುರ್ಗದ ಜನ ಆಗಲಿ ಬೇರೆ ಜನ ಆಗಲಿ ಬರ್ತಿರಲ್ವಾ. ಓಕೆ. ಹೇಳಿ, ತುಮಕೂರವರಾ? ಇವತ್ತು ಊಟಕ್ಕೆ ಬಂದಿರಾ? ಊಟ ಚೆನ್ನಾಗಿದೆಯಾ? ಆಯ್ತು. ಸರ್ ದೇವರವರ ನೀವು ಎಷ್ಟು ದಿನದಿಂದ ಊಟ ಮಾಡ್ತಾರೆ ಈ ಹೋಟ್ಲಲ್ಲಿ ನೀವು? ಮಾಮೂಲು ಬರ್ತೀರಾ? ಆಟೋದಾರಲ್ವಾ? ಡೈಲಿ ಇಲ್ಲಿಗೆ ಬರೋದು? ಚೆನ್ನಾಗಿರುತ್ತೆ ಊಟ? ಓಕೆ, ಸೂಪರ್. ನೋಡಿ ಈ ಲೈನ್ ಪೂರ್ತಿ ಹೋಟ್ಲುಗಳೇ. ಬೆಳಗ್ಗೆ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಡೆಯುತ್ತೆ. ತುಂಬ ಬಡವರಿಗೆ ಒಳ್ಳೊಳ್ಳೆ ಊಟ ನೋಡಿ, ಮಟನ್ ಊಟ, ಚಿಕನ್ ಊಟ ಎಲ್ಲ ಸಿಗ್ತಾ ಇದೆ. ನೀವು ಕಾಣ್ಬೋದು ಇಲ್ಲಿ ನೋಡಿ. ರೋಟ್ರಿ ಭವನ ಇದೆಯಲ್ಲ, ಮತ್ತೆ ಎದುರುಗಡೆನೇ ಸಿಗುತ್ತೆ ನಿಮಗೆ. ಸರ್ ನಿಮ್ಮ ಹೆಸರು? ಬನ್ನಿ ಸರ್. ಹೇಳಿ, ಇದು ವೆಜ್ಜಾ ನಾನ್ ವೆಜ್ ಊಟನಾ? ವೆಜ್ ಊಟ, ತರಕಾರಿ ಊಟ. ಎಷ್ಟು ರೂಪಾಯಿ ಇದೆ ನಿಮ್ಮ ತರಕಾರಿ ಊಟ ನಿಮ್ಮದು? 50 ರೂಪಾಯಿ. ವಾ, ಏನು ಸರ್ ಈ ನಡಿ ಗ್ಯಾಸ್ ರೇಟಲ್ಲಿ ಎಲ್ಲ 100-120 ರೂಪಾಯಿ ಮಾಡ್ತಾರೆ, ನೀವು 50 ರೂಪಾಯಿ ಅಂತಿದ್ದೀರಲ್ಲ. ನೀವು ಆಟೋ ಡ್ರೈವರಾ? ಅದಕ್ಕೆ ಮಾಡ್ತೀರಿ ಬಿಡಿ, ಆಡೋದ್ರ ಕಷ್ಟ ಗೊತ್ತಲ್ಲ ನಿಮಗೆ, ಅದಕ್ಕೆ ಈ ನಾಡು ಕಮ್ಮಿ ಊಟ ಕೊಡ್ತಾಯಿದ್ದೀರಾ. ನೋಡಿ ಸ್ನೇಹಿತರೆ, ಬರೀ 50 ರೂಪಾಯಿ ಊಟ. ಏನಕ್ಕೆ ಕೊಡ್ತೀರಾ 50 ರೂಪಾಯಿಗೆ? ಹೊಟ್ಟೆ ಕೊಡ್ತೀರಾ? ಇಲ್ಲಿ ನಿಮ್ಗೆ ಕೊಡ್ತೀರಾ? ಸಾಕಲ್ವ? ಇಷ್ಟು ಕೊಟ್ಟರೆ ಸಾಕಲ್ವಾ? ವಾಟ್ಸಪ್ ಸರ್ ನಿಮಗೆ. ನೋಡಿ ಚಿತ್ರದುರ್ಗದ ಇಂಥ ಅನ್ನದಾನಿಗಳಿದ್ದಾರೆ. ಬನ್ನಿ, ಇಲ್ಲೇ ಕಾರ್ ಸ್ಟ್ಯಾಂಡ್ ಹತ್ರನೇ ಇದೆ ಹೋಟ್ಲು. ನೋಡಿ ಮಜ್ಜಿಗೆ ಬೇರೆ ಕೊಡ್ತಾರೆ ನೋಡಿ ಇವರು. ಊಟ ಮಾಡ್ಬೋದು. ರೈಸು 50 ರೂಪಾಯಿ ಊಟಕ್ಕೆ. ಸರ್ ಬನ್ನಿ ಇಲ್ಲಿ. ನೀವು ಎಷ್ಟು ದಿನದಿಂದ ಊಟ ಮಾಡ್ತಾರೆ ಇಲ್ಲಿ? 2 ತಿಂಗಳಿಂದ ಮಾಡ್ತಾ ಇದ್ದೀರಾ? ಆರೋಗ್ಯ ಚೆನ್ನಾಗಿದೆ. ಏನೇನು ಸೌಡ್ ಹಾಕೋದು, ಗ್ಯಾಸ್ಟ್ರಿಕ್, ನಾರ್ಮಲ್ ಊಟ ಚೆನ್ನಾಗಿ. ಸ್ನೇಹಿತರೆ, ಇನ್ನೊಂದು ಹೋಟ್ಲು ಬಜಾರ್ ಇದೆ. ಈಗ ನೀವು ಅಲ್ಲಿ ನೋಡಿದ್ದು ಕಾಂಗ್ರೆಸ್ ಆಫೀಸ್ ಮುಂದೆ ಅಲ್ವಾ? ಈಗ ಇಲ್ಲಿ ನಾವು ಗೋನೂರು ರೋಡಲ್ಲಿದ್ದೀವಿ. ಕೋರ್ಟಿಂದ ಕೆಳಗಡೆ ಬಂದರೆ ಗೋನೂರು ರೋಡಲ್ಲಿದ್ದೀವಿ. ಇಲ್ಲಿ ತುಂಬ ಹೋಟ್ಲುಗಳಿದ್ದಾವೆ. ಇಲ್ಲಿ ಏನೇನು ಸ್ನೇಹಿತರೆ, ಇದು ಕೋರ್ಟ್ ಪಕ್ಕದಲ್ಲಿರ್ತಕ್ಕಂಥ ಇದು ಒಂದು ಹೋಟ್ಲು. ಇಲ್ಲಿ ಮತ್ತು ರೊಟ್ಟಿ ಮತ್ತು ದಾಲ್ ಸಿಗುತ್ತೆ. ಸರ್ ಹೇಳಿ ಸರ್, ಏನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ರೊಟ್ಟಿ, ದಾಲು, ರೈಸು, ಟೊಮೊಟೊ ಕರಿ. ಓಕೆ, ಎಷ್ಟಿರುತ್ತೆ ಸರ್ ಒಂದು ಊಟ? 60. ನೋಡಿ ಇಲ್ಲಿ ಸ್ಪೆಷಲ್ ಇರುತ್ತೆ ನೋಡಿ ಹೋಟ್ಲಲ್ಲಿ, ಎಲ್ಲ ಥರ ಹೋಟ್ಲಲ್ಲ ಇದು. ನೋಡಿ ಈ ಥರ ರೊಟ್ಟಿ ಇದರಲ್ಲಿ ಈ ಥರ ಮಾಡ್ತಾರೆ ನೋಡಿ. ನಾನು ಹೋಟ್ಲಲ್ಲಿ ಊಟ ಮಾಡಿದ್ದೀನಿ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ. ಇಲ್ಲಿ ತುಂಬ ರಶ್ ಇದೆ. ಈಗಿನ ಸ್ಟಾರ್ಟ್ ಆಗಿದೆ. ಈಗಿನ ಬಿಸಿ ರೊಟ್ಟಿ ನೋಡಿ, ಅವಲೇ ರೊಟ್ಟಿ ಮಾಡಿ ಅವಲೇ ಕೊಡ್ತಾರೆ. ಇಲ್ಲಿ ಏನೋ ಸ್ಟಾಕ್ ಇಡೋದು, ಮತ್ತು ಇನ್ನೊಂದು ಹೋಟ್ಲಲ್ಲಿ ತಂದುಬಿಟ್ಟು ಚಪಾತಿ ಬಿಸಿ ಮಾಡೋದು ಆ ಥರ ಇಲ್ಲ. ಇಲ್ಲೇ ರೆಡಿ ಮಾಡಿ, ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ ಥರ ಆ ಥರ ಮಾಡ್ತಿದ್ದಾರೆ. ಸರ್ ಏನು ಮಾತಾಡ್ತೀರಾ? ಹೇಳಿ ಸರ್, ಎಷ್ಟು ದಿನದಿಂದ ಊಟ ಮಾಡ್ತೀರಿ ಈ ಹೋಟ್ಲಲ್ಲಿ ನೀವು? ನಾವು ವಾರದ 3 ಸರಿ ಊಟ ಮಾಡ್ತೀವಿ. ವಾರದ 3 ಸರಿ ಊಟ ಮಾಡ್ತಿದ್ದೀರಾ? ಚೆನ್ನಾಗಿರುತ್ತಲ್ವಾ? ಏನು ಗ್ಯಾಸ್ಟ್ರಿಕ್ ಏನಿಲ್ಲಲ್ವಾ? ಇಲ್ಲ ಸರ್, ಎಲ್ಲ ಅವಾಗಿಂದ ಅವಾಗ ರೆಡಿ ಕೊಡ್ತಾರೆ. ಓಕೆ ಸರ್, ಆಯ್ತು. 12 ವರ್ಷದಿಂದ ಮಾಡ್ತಿದ್ದೆ. 12 ವರ್ಷದಿಂದ ಮಾಡ್ತಾ ಇದ್ದೀರಾ? ಇದೇ ಜಾಗದಲ್ಲಿ ಸರ್? ಓಕೆ. ಹೌನಮ್ಮ, ಗ್ಯಾಸ್ ಎಂದಾದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ ಟ್ರಬಲ್ ಆಗುತ್ತೆ. ಇದು ಅಡುಗೆ ಕಟ್ಟಿಗೆಯಲ್ಲಿ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಒಳ್ಳೆ ಫುಡ್ಡು. ಹೌದು, ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸಲ್ಲಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಕಟ್ಟಿಗೆಯಲ್ಲಿ ಮಾಡಿದ್ರೆ ಕಟ್ಟಿಗೆ ಥರ ಇರ್ತಾರೆ ಅಂತ ಹೇಳ್ತಾ ಇದ್ದೀರಾ? ತಂಪು ಕೂಲು. ಓಕೆ ಕೋಲ್ಡ್. ತಡ್ರಿ, ಈಗ ಎಷ್ಟು ರೊಟ್ಟಿ ಕೊಡ್ತೀರಾ ಒಂದು ಊಟಕ್ಕೆ? ಹೇಳ್ರಿ. 2 ರೊಟ್ಟಿ, ಹಾಫ್ ಟೊಮೊಟೊ ಕರಿ, ದಾಲು. ಅಷ್ಟು ಬರೀ 60 ರೂಪಾಯಿ? 60 ರೂಪಾಯಿ. ವಾವ್, ಏನು ಸರ್ ಇಷ್ಟು ಊಟ ಮಾಡ್ಬೇಕಾದ್ರೆ ಡಾಬಾಕ್ಕೆ ಹೋದ್ರೆ 200 ರೂಪಾಯಿ ಬೇಕಲ್ಲ ಸರ್? 200 ಬೇಕಾ 300 ಬೇಕು? ಸೂಪರ್ ಸರ್, ಬಡವರು ಬಂದು ನೀವು. ವಾವ್, ಏನು ಸರ್ ಇಷ್ಟೊಂದು ರಶ್ ಇಲ್ಲಿ? ಶಿವ. ನೋಡಿ ಸ್ನೇಹಿತರೆ, ಎಷ್ಟು ರಶ್ ಇದೆ ಈ ಹೋಟ್ಲ್ ಅಂದರೆ
ನಮ್ಮ ಹತ್ರ ಮಾತಾಡೋಕ್ಕೂ ಪುರ್ಸೊತ್ತಿಲ್ಲ, ಅಷ್ಟು ರಶ್ಶಾಗಿ ಬಿಜಿಯಾಗಿ ಕೊಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಚಿಕನ್ ಚಾಪ್ಸ್ ಚಿಕನ್ 90, ಬೋಟಿ 100, ತಲೆ ಮಟನ್ 150, ಕೈ ಊಟ ಕೈಮಾ ಊಟ 130, ಮಟನ್ ಊಟ 200, ವೆಜ್ ಊಟ 50, ಪಾರ್ಸಲ್ಗೆ 10 ರೂಪಾಯಿ. ಏನು ಸರ್ ಅದು ಬಿರಿಯಾನಿನಾ? ಏನಮ್ಮ ಹೋಟ್ಲ್ ಹೆಸರು? ಹರ್ಷ ವೈಭವ. ಸರ್ ಎಷ್ಟು ದಿನದಿಂದ ಊಟ ಮಾಡ್ತೀರಿ ಹೋಟ್ಲಲ್ಲಿ ನೀವು? 5ನೇ ಸರಿ ಮಾಡ್ತೀರಾ? ಹೇಗಿದೆ ಟೇಸ್ಟು? ಸೂಪರಾಗಿದೆಯಾ? ಏನು ಚಿಕನ್ ಊಟನಾ? ವಾ, ಸರ್ ನಮಸ್ಕಾರ. ಏ ವೆಜ್ಜಾ ನಾನ್ ವೆಜ್ ಸರ್ ಅದು? ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ವೆಜ್ ಏನೇನು ಸಿಗುತ್ತೆ ಸರ್? ವೆಜ್ ಬಂದ್ಬಿಟ್ಟು ದಾಲು ಚಪಾತಿ ರೈಸ್ ಸಿಗುತ್ತೆ ಅಷ್ಟೇ. ಮಿಕ್ಕಿದ್ದು ನಾನ್ ವೆಜ್ ಬಂತು ಅಂತ ಹೇಳಿದ್ರೆ ಮಟನ್ ಚಾಪ್ ಸಿಗುತ್ತೆ, ಮಟನ್ ಕೈಮಾ ಸಿಗುತ್ತೆ, ಬೋಟಿ ಸಿಗುತ್ತೆ, ಮಟನ್ ಮಸಾಲ ಸಿಗುತ್ತೆ, ತಲೆ ಮಟನ್ ಸಿಗುತ್ತೆ. ಓಕೆ, ವೆಜ್ ಏನು ರೇಟ್ ಇದೆ ಊಟ? ವೆಜ್ ಬಂದ್ಬಿಟ್ಟು 60 ರುಪೀಸ್, 60 ರೂಪಾಯಿ ಅಷ್ಟೇ ಇದೆ. ಚಿಕನ್ನು ಚಿಕನ್ ಊಟ ಬಂದ್ಬಿಟ್ಟು 80 ರೂಪಾಯಿ ಇದೆ, 100 ರೂಪಾಯಿ ಇದೆ. ಮಟನ್ ಎಲ್ಲ ಬಂದ್ಬಿಟ್ಟು 180 ರೂಪಾಯಿ, ತಲೆ ಮಟನ್ 180 ರೂಪಾಯಿ, ಮಟನ್ ಚಾಪ್ಸ್ 180 ರೂಪಾಯಿ. ಅನ್ಲಿಮಿಟೆಡ್ ರೈಸ್ ಕೊಡ್ತೀವಿ. ಇದೇ ಊಟ ಹೊರಗಡೆ ಮಾಡಿದರೆ 300-400 ಬೇಕಲ್ಲ ಸರ್? ಏನು ಕಮ್ಮಿ ಕೊಡ್ತಿದ್ದೀರಲ್ಲ ಸರ್ ನೀವು? ಅದು ಎಲ್ಲರ ಕಡೆ ಗ್ಯಾಸ್ ರೇಟ್ ಅಂತ ಹೇಳ್ತಾರೆ. ಬೇರೆ ಹೋಟ್ಲಿಗೆ ಹೋದರೆ ಗ್ಯಾಸ್ದೇ 30 ರೂಪಾಯಿ ಬಿಲ್ ಹಾಕ್ತಾರೆ, ಗ್ಯಾಸ್ ಸಿಲಿಂಡರ್ದೇ ಬಿಲ್ ಹಾಕ್ತಾರೆ ಸಪ್ರೇಟಲ್ಲಿ. ದಯವಿಟ್ಟು ನೀವು ಹ್ಯಾಂಡ್ಸ್ ಆಫ್ ಸರ್ ನಿಮಗೆ. ಬಡವರು ಬಂದು ನೀವು ಅನ್ನದಾನಿಗಳೇ, ನೀವು ಕಮ್ಮಿ ರೇಟ್ ಊಟ ಕೊಡೋರು. ನೋಡಿ ಕೆ ಸ್ಕೂಲ್ ಇದೆಯಲ್ಲ, ಸ್ಕೂಲ್ ಮುಂಭಾಗದಲ್ಲೇ ಇದೆ ಇದು ಹೋಟ್ಲು. ಕೆ ನ್ಯಾಷನಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಕೋರ್ಟ್ ಪಕ್ಕದಲ್ಲೇ ಇದೆ, ಕಾಣ್ಬೋದು ನೀವು. ಇದು ಗೋನ್ನೂರು ರೋಡ್. ಇದು ನೋಡಿ ಅಮ್ಮ ಕೈ ರುಚಿ ಅಂತ ಹೇಳ್ಬಿಟ್ಟು ನಾಟಿ ಸ್ಟೈಲ್. ಇದು ಮಟನ್ ಊಟ 180 ರೂಪಾಯಿ ಇದೆ, ಚಿಕನ್ ಊಟ 90 ರೂಪಾಯಿ ಇದೆ, ಬೋಟಿ ಊಟ 100 ರೂಪಾಯಿ ಇದೆ, ತಲೆ ಮಾಂಸ 150 ರೂಪಾಯಿ ಇದೆ, ಮಟನ್ ರೂಪಾಯಿ, ಚಿಕನ್ ಫ್ರೈ. ಓಕೆ, ಡೈರೆಕ್ಟು ನಾವು ಗ್ರಾಹಕರನ್ನೇ ಕೇಳ್ಬಿಡೋಣ. ಓಕೆ, ಇಲ್ಲಿ ಯಜಮಾನರು ಸರಿಯಾಗಿ ಹಿಡಿತಿದ್ದಾರೆ, ನೋಡಿ ಕೇಳೋಣ ಏನಿದೆ ರುಚಿ ಅಂತ ಹೇಳ್ಬಿಟ್ಟು. ಯಜಮಾನ ನಮಸ್ಕಾರ. ಎಷ್ಟು ದಿನದಿಂದ ಊಟ ಮಾಡ್ತೀರಿ ಹೋಟ್ಲಲ್ಲಿ ನೀವು? ಇವತ್ತೇ ಫಸ್ಟ್ ಮಾಡ್ತಿದ್ದೀರಾ? ಓಕೆ 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 ಓಕೆ, ಚೆನ್ನಾಗಿದೆಯಾ? ಓಕೆ, ಭಾಳ ಚೆನ್ನಾಗಿದೆ. ಬೋಟಿ, ಹಾಂ, ಬೋಟಿ ಮುದ್ದೆ ಊಟ ಎಲ್ಲ ಇದೆಯಾ? ಓಕೆ ಓಕೆ ಓಕೆ. ನೋಡಿ ಇದೇ ಊಟ ಹೊರಗಡೆ ಹೋಟ್ಲಲ್ಲಿ ಮಾಡಿದರೆ ಸುಮಾರು 200-300 ರೂಪಾಯಿ ಬೇಕು. ಎಲ್ಲ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ. ಬೋಟಿ ಸಾಂಬಾರಾ? ನಿಮ್ದು ಯಾವ್ರು ಸರ್? ರಂಗವನಹಳ್ಳಿಯರಾ? ಇಲ್ಲಿ ಎಷ್ಟು ಸರಿ ಊಟ ಮಾಡಿದ್ರಿ ಇಲ್ಲಿ ಹೋಟ್ಲಲ್ಲಿ? ಫಸ್ಟ್ ಟೈಮ್ ಮಾಡ್ತಿದ್ದೀರಾ? ಓಕೆ ಓಕೆ, ಮಾಡಿ ಮಾಡಿ. ಚೆನ್ನಾಗಿದೆಯಾ? ಓಕೆ, ಸೂಪರ್ ಸರ್, ಸೂಪರ್. ಸರ್ ನಮಸ್ಕಾರ. ಈಗ ನಿಮ್ಮ ಹೋಟ್ಲಲ್ಲಿ ವೆಜ್ಜಾ ನಾನ್ ವೆಜ್ ಸರ್? ಹೋಟ್ಲಿ ನಾನ್ ವೆಜ್. ಎಷ್ಟಿದೆ ಊಟ? ಏನೇನು ಸಿಗುತ್ತೆ? ಚಿಕನ್, ಮಟನ್, ಬೋಟಿ, ತಲೆ ಮಟನ್, ಮಟನ್ ಫ್ರೈ. ಏನು ರೇಟ್ ಇದೆ? ಚಿಕನ್ ಬಂದು 90 ರೂಪಾಯಿ, ಬೋಟಿ ಬಂದು 100 ರೂಪಾಯಿ, ತಲೆ ಮಟನ್ ಬಂದು 150, ಮಟನ್ ಬಂದು 180. ಓಕೆ, ಎಷ್ಟು ದಿನದಿಂದ ಮಾಡ್ತಾರೆ ಇಲ್ಲಿ ಈ ಜಾಗದಲ್ಲಿ? ನಾನು ಈ ಜಾಗದಲ್ಲಿ 2 ತಿಂಗಳಿಂದ ಮಾಡ್ತಾರೆ. ಚೆನ್ನಾಗಿದೆಯಾ ವ್ಯವಹಾರ? ಓಕೆ ಸರ್, ಆಯ್ತು, ಒಳ್ಳೇದಾಗಲಿ.
ಅವರು 50 ರೂಪಾಯಿಗೆ ಚಪಾತಿ, ಮುದ್ದೆ, ಹಪ್ಪಳ, ಮಜ್ಜಿಗೆ ಎಲ್ಲ ಕೊಡ್ತಾರಂತೆ. ಈ ಕಾಲದಲ್ಲಿ, ಈನಾಡಿ ಗ್ಯಾಸ್ ರೇಟ್ ಆಗಿರೋ ಕಾಲದಲ್ಲಿ ಕೊಡ್ತಾರಂದ್ರೆ ಹ್ಯಾಂಡ್ಸಪ್ ಅಲ್ವಾ ಅವರಿಗೆ? ಆಟೋ ಡ್ರೈವರ್ ಅವರು ಪಾಪ, ಕರೆಕ್ಟ್ ಅಲ್ವಾ? ನಾವು ಹೋಟ್ಲಲ್ಲಿದೆ, ತುಂಬ ನೋಡ್ಕೊಂತ ಹೋಗೋಣ ಬನ್ನಿ. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.